ಮಾಡಿಕೊಂಡು ಶ್ರೀಮಠದ ಕರ್ತೃ ಗದ್ದುಗೆ ಶಿವಲಿಂಗೇಶ್ವರರ ದಿವ್ಯ ಚೈತನ್ಯಕ್ಕೆ ಹಣೆಮಣೆದು ಪ್ರವಚನ ಭಾಸ್ಕರರಾಗಿ ನಮ್ಮೆಲ್ಲರಿಗೂ ಜ್ಞಾನ ದಾಸೋಹವನ್ನು ಕೊಟ್ಟು ಈ ನಾಡಿನಲ್ಲಿ ತಮ್ಮದೇ ಆದ ಛಾಪನ್ನು ಬಿಟ್ಟು ಇತ್ತೀಚೆಗೆ ಕಳೆದ ವರ್ಷ ತಾನೇ ನಮ್ಮೆಲ್ಲರನ್ನು ಅಗಲಿದ ಮುರುಗೇಂದ್ರ ಅಪ್ಪಾಜಿಯವರ ಪಾದಾರವಿಂದಕ್ಕೆ ಹಣೆಮಣೆದು ನಮಗೆಲ್ಲರಿಗೂ ವಚನದ ನಿಶೆಯನ್ನು ಹಚ್ಚಿಸಿದಂಥ ಮತ್ತು ಸಂಘಟನಾ ಚತುರರು, ಈ ನಾಡು ಕಂಡಂಥ ಸಂಘಟನಾ ಚತುರರಾಗಿ ನಾವು ಬಹುಶಃ ಅನುಭವ ಮಂಟಪ ಕಲ್ಪನೆಯಲ್ಲಿ ನೋಡಿರಬಹುದು, ಆದರೆ ನಿಜ ಸಾಕ್ಷಾತ್ಕಾರವಾಗಿ ನಮ್ಮೆಲ್ಲರಿಗೆ ಅನುಭವ ಮಂಟಪದ ದರ್ಶನವನ್ನು ಮಾಡಿಸಿದಂಥ ಪರಮ ಪೂಜ್ಯ ಸಿದ್ಧಲಿಂಗ ಅಪ್ಪಾಜಿಯವರ ಪಾದಾರವಿಂದಕ್ಕೆ ಹಣೆಮಣೆದು ಮತ್ತು ಇಂದಿನ ಇಷ್ಟಲಿಂಗ ಪೂಜೆ ಅನುಭವ ದಾಸೋಹದಲ್ಲಿ ತಮ್ಮೆಲ್ಲರನ್ನ ಕಾಣುವುದೇ ಒಂದು ಭಾಗ್ಯ. ಎಷ್ಟು ಸಂತೋಷ ಅನ್ನಿಸ್ತದ ಅಂದ್ರೆ, ನಾವು ಹಿಂದಣ ಜನ್ಮದಲ್ಲಿ ಶರಣ ಪ್ರತಿಯೊಂದು ಮಾತಿನಲ್ಲಿನೂ ಬಳಸ್ತಾರವರು, ಹಿಂದಣ ಜನ್ಮದಲ್ಲಿ ಮಾಡಿದ ಭೋಗ ಭಾಗ್ಯ ಕರ್ಮ ಆದಿಗಳ ಫಲವಾಗಿ ನಾವು ಒಂದು ಈ ಕಾರ್ಯಕ್ಕೆ ಬಂದೇವೇನೋ, ಈ ಭೂಮಿಗೆ ಬಂದೇವೇನೋ ಅಂಥೇಳಿ. ಅಂದ್ರೆ ಹಿಂದೆ ಏನೋ ಒಂದು ನಾವು ಮಾಡಲಿಕ್ಕೂ ನಮ್ಮ ಹಿರಿಯರ ಮಾಡಿದ ಸಂಬಂಧದಿಂದ ಮಾಡಿದ ಸಲುವಾಗಿಯಾರ ಏನೋ ನಾವೆಲ್ಲರೂ ಒಂದೇ ಸ್ಥಳದಲ್ಲಿ ಕೂಡ್ತಾ ಇದ್ದೇವೇನೋ ಅಂಥೇಳಿ. ಅದು ಶಿವಲಿಂಗೇಶ್ವರರ ಪವಾಡ ಪುರುಷರ ನಡೆದಾಡಿದಂಥ ಈ ಪುಣ್ಯ ನೆಲದಲ್ಲಿ, ಈ ಪುಣ್ಯದ ನೆಲದಿಂದ ಪ್ರವಚನವನ್ನು ಹೇಳ್ತಕ್ಕಂಥ ಇಡೀ ನಾಡು ಇತ್ತ ಕಡೆ ವಿರಕ್ತ ಮಠದತ್ತ ಏನು ಇಂದಿಗೂ ಕೂಡ ನೆನಪಿಸಿ ಮಾತನಾಡ್ತಕ್ಕ ಈ ನೆಲದಲ್ಲಿ ಕುಳಿತು ಇಷ್ಟೊಂದು ಏಕಕಾಲಕ್ಕೆ ನೂರಾರು ಲಿಂಗಗಳನ್ನು ನೋಡ್ತಾ ಶಿವಯೋಗ ಮಾಡುವುದೇನದಲ್ಲ, ಅದು ನಮ್ಮ ಪೂರ್ವಜನದ ಪುಣ್ಯ ಅಂಥೇಳಿ ನಾನು ಭಾವಿಸ್ಕೊಂಡಿದ್ದೀನಿ. ನಾನು ಇವತ್ತು ನನಗೆ ಕೊಟ್ಟಂಥ ವಚನ, ನಾನು ನೇರವಾಗಿ ವಿಷಯಕ್ಕೆ ಬರ್ತೀನಿ. ಬಹಳ ಅದ್ಭುತವಾದಂಥ ವಚನವನ್ನು ಬಸವಣ್ಣನವರು, ಪ್ರಸಿದ್ಧ ವಚನ ಇದು ಬಸವಣ್ಣನವರು, ಸುಮಾರು 1500ಕ್ಕೂ ಹೆಚ್ಚು ವಚನಗಳನ್ನು ಬರೆದಂಥ ನಮ್ಮ ಅಪ್ಪ ಬಸವಣ್ಣನವರಲ್ಲಿ ಒಂದು ವಚನ ಕೊಟ್ಟಿದ್ದಾರೆ ನನಗೆ. ಭವಭವದಲ್ಲಿ ಭಕ್ತನಾದಡೆ ಆ ಭವವೇ ಲೇಸು ಕಂಡಯ್ಯ, ಲಿಂಗಾರಾಧನೆ ಜಂಗಮಾನುಭವ ಅಂದಂದಿಗೆ ಪರಮ ಸುಖವಯ್ಯ, ಎಂದೆಂದು ನಾ ನಿಧನೇ ಬಯಸುವೆ ತಂದೆ ಕರುಣಿಸಯ್ಯ ಕೂಡಲ ಸಂಗಮ ದೇವ ಅಂಥೇಳಿ ಬಸವಣ್ಣನವರು ಹೇಳ್ತಾರೆ. ಅವರು ಭವಭವದಲ್ಲಿ ಭಕ್ತನಾದಡೆ, ಭವ ಅಂದರೆ ಏನು? ಭವ ಅಂದರೆ ಬೇರೆ ಏನೂ ಇಲ್ಲ, ಇದು ಜನ್ಮ, ಏನು ಹುಟ್ಟಿ ಬಂದೇವಲ್ಲ ಈ ಜನ್ಮ. ಈ ಭವಭವದಲ್ಲಿ ಭಕ್ತನಾದಡೆ ಆ ಭವವೇ ಲೇಸು, ಏನು ಬೇಡ ನನಗೆ, ಮತ್ತೇನು ಬೇಡ, ಭಕ್ತನಾಗ್ತಕ್ಕಂಥ ಅವಕಾಶವನ್ನು ಕರುಣಿ ಸೌಂಡ್ ಬಾಳಕ ಭವಭವದಲ್ಲಿ ಭಕ್ತನಾಗ್ತಕ್ಕಂಥ ಅವಕಾಶವನ್ನು ಕರುಣಿಸಿದೆ ಅಲ್ಲಪ್ಪ ನೀನು ಕೂಡಲ ಸಂಗಯ್ಯ, ನಾನೇ ಲೇಸು ಕಂಡಯ್ಯ ಅಂಥೇಳಿ ಬಸವಣ್ಣನವರು ಎಷ್ಟು ಆ ಭಕ್ತ ಸ್ಥಳದಲ್ಲಿ ಇರ್ತಕ್ಕಂಥ ಭಕ್ತಿ ಅಂತಕ್ಕಂಥದ್ದನ್ನು ಎಷ್ಟು ತಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಈ ವಚನವನ್ನು ಬರೆದಿರಬಹುದು. ನಾವು ಬಂದಿದ್ದೇವೆ, ಏನೆಲ್ಲ ಆಶೆ ಆಕಾಂಕ್ಷೆ ಆಮಿಷಗಳಲ್ಲಿ ನಾವು ತೊಳಲಾಡ್ತಾ ಇದ್ದೇವೆ, ಆದರೆ ನಾವು ಯಾವಾಗಲೂ ಭಕ್ತನಾಗಿ ಭಕ್ತಿಯನ್ನು ತೋರಿಸ್ಲಿಕ್ಕೆ, ಗುರುವಿನಲ್ಲಿ ಜಂಗಮರಲ್ಲಿ ಭಕ್ತಿಯನ್ನು ತೋರಿಸ್ಲಿಕ್ಕೆ ನಾವು ಬಂದೀವಿ ಅಂಥೇಳಿ ಯಾವತ್ತೂ ನಾವು ಆತ್ಮಸಾಕ್ಷಿಯಾಗಿ ಅಂದ್ಕೊಂಡಿಲ್ಲ. ಆ ನಿಲುವಿಗೆ ನಾವು ಹೋಗಿಲ್ಲ. ಅದಕ್ಕೆ ಭಕ್ತ ಸ್ಥಳದಕ್ಕೆ ಹೋಗಬೇಕಾದ್ರೆ ಭಾಳ ವಜ್ಜದ. ಆದರೆ ಬಸವಣ್ಣನವರು ಇದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ಭವವೇ, ಈ ಜನ್ಮವೇ ಲೇಸ್ ನನಗೆ ಅಂಥೇಳಿ ಹೇಳಿಬಿಟ್ಟಿದ್ದಾರೆ ಅವರು. ಲಿಂಗಾರಾಧನೆ, ಲಿಂಗ ಪೂಜೆ ಬಗ್ಗೆ ಬಹಳ ಮಹತ್ವಪೂರ್ಣವಾದಂಥ ಮಾತುಗಳನ್ನು ಅವರು ಹೇಳ್ತಾನೆ ಬಂದಿದ್ದಾರೆ. ವರ್ಣಭೇದ, ಹೆಣ್ಣು ಗಂಡು ತಾರತಮ್ಯ ತಾಂಡವಾಡ್ತಕ್ಕಂಥ ಸಮಯದಲ್ಲಿ ಲಿಂಗ ಪೂಜೆಯ ಬಗ್ಗೆ ಅವರು ಹಲವಾರು ವಚನಗಳಲ್ಲಿ ಹೇಳಿದ್ದಷ್ಟೇ ಅಲ್ಲ, ಈ ಒಂದು ಪವಿತ್ರವಾದ ಶ್ರೇಷ್ಠವಾದ ಧರ್ಮವನ್ನು ಕೂಡ ಅವರು ಸ್ಥಾಪಿಸಿದರು ಬಸವಣ್ಣನವರು. ಲಿಂಗಾರಾಧನೆ ಮಾಡುವುದರಿಂದ ನೇರವಾಗಿ ನಾವು ದೇವರನ್ನು ನಮ್ಮ ಎದೆಯ ಮೇಲೆ ಇಟ್ಟುಕೊಂಡು ಆ ದೇವರೊಂದಿಗೆ ನಾನು ನನ್ನ ಕಾಯಕ ಅನುಭವ ಭಕ್ತಿ ದಾಸೋಹ ದುಡಿದರಲ್ಲಿ ಬಡಬಗರಿಗೆ ಕೊಡುವುದು, ಇದು ಎಂಥ ಒಂದು ಪರಮಾನಂದ. ನನಗೆ ಯಾರ್ದು ಬೇಕಾಗೇ ಇಲ್ಲ, ನಾನು ಮೊದಲ ಭಕ್ತ, ಆಮೇಲೆ ಲಿಂಗಾರಾಧನೆ,
ಅಂಗೈಯಲ್ಲಿ ಲಿಂಗವನ್ನು ಕೊಟ್ಟ ಪ್ರತಿ ಕ್ಷಣವೂ ಕೂಡ ನನಗೇನಾದರೂ ನೋವು ನಲಿವು ನನ್ನ ಮನಸ್ಸು ಅಧೈರ್ಯಗೊಂಡಾಗ ನನ್ನೊಂದಿಗೆ ದೇವರು ಇದಾನಲ್ಲ ಅಂತಕ್ಕಂಥ ಪರಿಕಲ್ಪನೆ ಎಂಥ ಒಂದು ಪರಿಕಲ್ಪನೆ ಅದು. ಜಗತ್ತಿನ ಹಲವಾರು ಮತಪಂಥಗಳಿದ್ದಾವೆ. ದೇವರನ್ನು ಎದೆ ಮೇಲೆ ಕಟ್ಟಿಕೊಂಡು ದೇವರೊಂದಿಗೆ ಬಹಳ ಹತ್ತಿರದಿಂದ ಇರತಕ್ಕಂಥ ಯಾವುದಾದ್ರೂ ಒಂದು ಉತ್ಕೃಷ್ಟ ಧರ್ಮ ಇದ್ದರೆ ಅದು ನಮ್ಮ ಲಿಂಗಾಯತ ಧರ್ಮ ಅಂಥೇಳಿ ನಾನು ಹೇಳಬೇಕಾಗ್ತದೆ. ಅವ್ರು ಮುಂದೆ ಬರೀತಾರ, ಜಂಗಮಾನುಭವ ಅಂಥೇಳಿ ಒಂದು ಪದ ಬಳಸ್ತಾರೆ ಇಲ್ಲಿ. ಜಂಗಮಾನುಭವ ಅಂದಂದಿಗೆ ಪರಮ ಸುಖವಯ್ಯ. ಇಲ್ಲಿ ಇದು ಭಾಳ ಮುಖ್ಯ ಅದ. ಜಂಗಮ ಅಂದ್ರೆ ಚಲನೆ, ಸ್ಥಾವರ ಅಲ್ಲ ಅದು. ಜಂಗಮ ಅಂದ್ರೆ ಚಲನೆಗೆ ಸಂಬಂಧಪಟ್ಟಿದ್ದು. ಜಂಗಮ ಅಂದರೆ ಏನೇ ಬೇರೆ ಏನೋ ಅಲ್ಲ. ನಾವು ಭಾಳ ಏನೋ ಒಬ್ಬರು ತಪ್ಪು ತಿಳ್ಕೊಂಡಿರ್ಬೋದು. ಜಂಗಮ ಅಂದರೆ ಸಮಾಜ. ಸಮಾಜ ಅಂದರೆ ಬೇರೆ ಏನೂ ಅಲ್ಲ, ನಮ್ಮ ಸುತ್ತಮುತ್ತಲು ಇರ್ತಕ್ಕಂಥ ಎಲ್ಲ ಈ ಒಂದು ಸಮಾಜದಲ್ಲಿ 5 ಬಟ್ಟು ಸಮ ಇಲ್ಲ ಅಂತ ಹೇಳಿ ಮಾತಾಡ್ಕೊತಿರ್ತೇವೆ ನಾವು. 5 ಬಟ್ಟು ಸಮ ಇಲ್ಲ ಅಂಥೇಳಿ. ಆದ್ರೆ ನಮಗೆ ಭಗವಂತ ಕೊಟ್ಟಿರ್ಬೋದು. ನಾವು ಆತ್ಮಸಾಕ್ಷಿಯಿಂದ ನೋಡ್ಕೋಬೇಕು. ನಾವು ಕರ್ಕೊಂಡು ಉಂಡೇವೇನೋ ಅವ್ರನ್ನ, ಅವ್ರ ನೋವು ನಲಿವಿಗೆ ನಾವು ಆಗೇವೇನೋ, ಅವರ ಕಷ್ಟ ಸುಖಕ್ಕೆ ನಾವು ಸ್ಪಂದಿಸಿವೇನೋ, ನಮ್ಮ ದುಡ್ದದ್ರಲ್ಲಿ ಇಲ್ಲಾರ್ದವ್ರಿಗೆ ನಾವು ಹಂಚಿವೇನೋ. ಪ್ರಾಣ ಹೋಗ್ತಕ್ಕಂಥ ಭಾಳ ಕಷ್ಟ ಇರ್ತದೆ. ಕೂಲಿ ನಾಲಿ ಮಾಡ್ಕೊಂಡು ಸರಿಯಾಗಿ ಬಟ್ಟೆ ಸಿಗದೇ ಇರ್ತಕ್ಕಂಥ ಜನರು ನಮ್ಮ ಸುತ್ತಮುತ್ತಲೇ ಇರ್ತಾರೆ. ನಮಗೇನಾದರೂ ಅವ್ರಿಗೆ ಕೊಟ್ಟೇವೇನೋ, ಕಷ್ಟ ನಷ್ಟಕ್ಕಾಗಿ ನಾವು ಸ್ಪಂದಿಸಿವೇನೋ, ಮಿಡದೇವೇನೋ ಅಂಥೇಳಿ ಸ್ವಲ್ಪ ಆತ್ಮ ಸಾಕ್ಷಾತ್ಕಾರ ಮಾಡ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ನಾವು ಇಲ್ಲಿ ಮಾಡ್ತಕ್ಕಂಥ ಇಷ್ಟಲಿಂಗ ಪೂಜೆ ಅದಕ್ಕೆ ಏನಾದರೂ ಆ ಗುರು ಕರುಣೆ ಆಗಬೇಕು ಅಂದ್ರೆ ಈ ಜಂಗಮ ಸೇವೆಯನ್ನು ಮಾಡ್ಲಿಕ್ಕಂದ್ರೆ ಎಂದೂ ಅದು ತಟ್ಟುವುದಿಲ್ಲ. ನಾವು ಅಂದ್ಕೊಂಡಿರ್ಬೋದು, ನಾವು ಮಠಕ್ಕೆ ಹೋಗ್ತೀವಿ, ಅಪ್ಪರ ಆಶೀರ್ವಾದ ಸಿಕ್ಕದ, ನಾವು ಲಿಂಗ ಪೂಜೆ ಮಾಡ್ಕೊಳ್ತೀವಿ, ನಾವೇ ಧನ್ಯ, ನಾವೇ ಭಾಗ್ಯಶಾಲಿಗಳು. ಅಲ್ಲ, ಬಸವಣ್ಣವ್ರು ಹೇಳೋದು ಮುಂದೆ ಹೋಗಿದ್ದಾರೆ. ಯಾರು ಕಟ್ಟ ಕಡೆಯ ವ್ಯಕ್ತಿಯ ಜೊತೆ, ಯಾರು ದೀನ ದುರ್ಬಲರ ಜೊತೆ, ಅವರ ನಮಗಾಗದಷ್ಟು ನಮ್ಮ ಮೈ ಮೇಲೆ ಹಾಕ್ಕೊಂಡು ಮಾಡ್ತಕ್ಕಂಥ ಸಹಾಯ ಬೇಡ. ನಮಗೆ ಎಷ್ಟು ನಿಗತದಷ್ಟು ಕನಿಷ್ಠ ಹೋಗಿ ಯಾಕ್ರಿವ ಏನಾಯ್ತು, ಯಾಕಪ್ಪ ಏನಾಯ್ತು ಅಂತಾರ ಕೇಳಕ್ಕೆ ಬರೋದಿಲ್ಲ. ಅಷ್ಟ ಕೇಳ್ರಿ ನೀವು. ಅಷ್ಟು ಒಂದು ಸ್ಪಂದಿಸಿದ್ರೆ ಎಷ್ಟೊಂದು ಅವ್ರಿಗೆ ನಮ್ಮ ಜೋಡಿ ಅದಾರಲ್ಲಪ್ಪ. ನಾವು ಮನುಷ್ಯರಾಗಿ ಹುಟ್ಟಿದ್ವಿ, ಸಮಾಜದಲ್ಲಿ ಎಲ್ಲರೊಂದಿಗೆ ಇದ್ದಿದ್ದಕ್ಕೂ ಭಾಳ ನಾವೇ ಒಂದು ಪರಮ ಭಾಗ್ಯಶಾಲಿಗಳಂತ ಹೇಳಿ ಅವ್ರಿಗೆ ಮನಸ್ಸಿನಾಗ ಅಂಥದ. ಮತ್ತು ನಾವು ಬದುಕಬೇಕಂತ ಅನ್ನಿಸ್ತದೆ ಅವ್ರಿಗೆ ಒಬ್ರಿಗೊಬ್ರು. ಇದೇ ಜಂಗಮ ಪೂಜೆ. ಈ ಸಮಾಜವನ್ನು ಬಿಟ್ಟು ನಾವು ಏನೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ನನ್ನದು, ನನ್ನ ಮಕ್ಕಳು, ಇದು ಏನು ಭಾಳ ದೊಡ್ಡ ಸಾಧನೆ ಅಲ್ಲವೇ ಅಲ್ಲಿದು. ಬಸವಣ್ಣನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಜಂಗಮಾನುಭವ ಅಂದಂದಿಗೆ ಪರಮ ಸುಖವಯ್ಯ, ಎಂದೆಂದು ನಾನು ಇದನ್ನೇ ಬಯಸುವೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ಇದನ್ನು ಬಿಟ್ಟರೆ ನನಗೆ ಯಾವುದೂ ಬೇಡ. ಒಂದು ಲಿಂಗ ಪೂಜೆ, ಒಂದು ಜಂಗಮ ಸೇವೆ. ಜಂಗಮ ಸೇವೆ ಅಂದರೆ ಸಮಾಜ ಸೇವೆ. ನಮ್ಮ 24 ಗಂಟೆಯಲ್ಲಿ ಒಂದು 10 ನಿಮಿಷ ನಮ್ಮ ಜೀವನದಲ್ಲಿ 10 ನಿಮಿಷ ಈ ಸಮಾಜಕ್ಕಾಗಿ ಮೀಸಲಿಟ್ರೆ ನಮಗೇನು ಯಾವ ಬಡತನೂ ಬರೋದಿಲ್ಲ. ನಮ್ಮ ಕಾಯಕಕ್ಕೆ ಏನೂ ಏನೇನೂ ಆಗೋದಿಲ್ಲ. ಯಾವಾಗ ಸಾಧ್ಯ ಆಗೋದು ಆವಾಗ. ನೀವು ಭಾಳ ಸುತ್ತಮುತ್ತ ಎಲ್ಲೆಲ್ಲೋ ಹೋಗಿ ಕೇಸಿಂದ ದಾನ ಧರ್ಮ ಮಾಡಿ ಯಾರ್ಯಾರಿಗೋ ಹೋಗಿ ಒಂದು ಏನೋ ಇರ್ತದೆ. ನಮ್ಮ ಸುತ್ತಮುತ್ತಲವ್ರಿಗೆ ನಾವು ಮರಿತೀವಿ. ಎಲ್ಲೆಲ್ಲೇ ಹೋಗಿ ತೋರಿಕೆಗಾಗಿ ಮಾಡ್ತಕ್ಕಂಥ ಜಂಗಮ ಸೇವೆ ಅದು ಬಸವಣ್ಣನವರಿಗೆ ಪ್ರಿಯ ಅಲ್ಲ ಅಂತಕ್ಕಂಥದ್ದನ್ನು ನಾವು ಯಾವಾಗಲೂ ನೆನಪಿಟ್ಕೊಳ್ಬೇಕು. ಅದಕ್ಕೆ ಮುಂದೆ ಭಕ್ತಿ ಬಗ್ಗೆ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಅಚಲ ಭಕ್ತಿ ನಮ್ಮದಾಗಲಿ, ಲಿಂಗ ಪೂಜೆ ನಮ್ಮದಾಗಲಿ, ಜಂಗಮ ಸೇವೆ ನಮ್ಮದಾಗಲಿ, ಇದು ಬಿಟ್ಟು ಏನೂ ಇಲ್ಲ ಅಂಥೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಅದಕ್ಕೆ ನಮ್ಮ ಸಂಗನಗೌಡರು ಭಾಳ ಹಾಸ್ಯ ಪ್ರಧಾನವಾಗಿ ಮಾತಾಡ್ತಾರೆ. ನಿಂದು ಭಾಳ ಖುಷಿ ಆಯ್ತು. ಅವರು ಇಲ್ಲಿ ಕುಂತ್ರಂದ್ರೆ ಸಾಕು, ನಮಗೆ ಸಮಯ ಯಾವಾಗ ಹೋಗ್ತದೆ ಅಂಥೇಳಿ ಗೊತ್ತಾಗೋದಿಲ್ಲ. ಒಂದು ಮಾತು ಮೊನ್ನೆ ಒಂದು 4 ಲೈನ್ ಬರೆದಿದ್ದೆ ನಾನು. ಒಂದು ಸಮಾಜ ಎತ್ತ ಹೋಗ್ತಾ ಇದೆ, ಭಕ್ತನಾದವನು ಹೆಂಗೆ ಆಗ್ಲಾಕತ್ತೇನ ಅಂತಕ್ಕಂಥದ್ದು ಒಂದು 4 ಲೈನ್ ಬರೆದಿದ್ದೆ. ಅದಕ್ಕೆ ಅವರು ನೀವು ಬರ್ದಂಗೆ ಈ ಸಮಾಜದಲ್ಲಿ ಯಾರು ನಡೀತಿದ್ರಂದ್ರೆ ಒಂದು 4 ಮಂದಿ ಹೆಸರು ಹೇಳ್ರಿ ಅಂತೇಳಿ ಹಾಕಿದ್ರು. ಅದು ಏನೂ ಇಲ್ಲ. ಅದು ದೈವದ ರೊಕ್ಕ ದೇವರ ಲೆಕ್ಕ, ದೈವದ ರೊಕ್ಕ ದೇವರ ಲೆಕ್ಕ, ಮುಟ್ಟಬೇಡ ಭಕ್ತ ಆಗುವುದು ನಿನ್ನ ಬದುಕು ಮುಖ ಅಂಥೇಳಿ
ಮುಟ್ಟಬೇಡ ಅದನ್ನು, ನಿನ್ನ ಬದುಕಿಗೆ ಮುಕ್ಕಾಗ್ತದೆ ಅಂಥೇಳಿ ಒಂದು ಫೇಸ್ಬುಕ್ಕಲ್ಲಿ ಹಾಕಿದ್ದೆ ನಾನು. ದೈವದ ರೊಕ್ಕ ಎಷ್ಟು ಪವಿತ್ರ ಇರ್ತದೆ ಅಂಥೇಳಿ. ನಾವು ಭಕ್ತ ನಾವು ಭಾರಿ ಇದ್ದೇವೆ ಅಂಥೇಳಿ ಹೇಳ್ಕೊಂಡು ತಿರುಗ್ತಿರ್ತೀವಿ. ಆದ್ರೆ ಸಮಾಜ ಸೇವೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸಾರ್ವಜನಿಕರ ಅಂದ್ರೆ ದೈವದ ರೊಕ್ಕ ಯಾವುದೋ ಸಮಯದಲ್ಲಿ ನಮ್ಮ ಕೈಗೆ ಬಂದಿರ್ತದೆ. ಅದಕ್ಕೆ ನಾನು ಅಂದೆ ಅವ್ರಿಗೆ, 4 ಮಂದಿ ಹೆಸರು ಹೇಳ್ತಕ್ಕಂಥ ಅಗತ್ಯ ಇಲ್ಲ, ನಮಗೆ ಅನಿಸಿರ್ತದೆ ಅದು ಏನು ಬೇಕಾದ್ದು ಮಾಡಿರ್ತಾರೆ ಅವ್ರು, ಆರಾಮ್ ರಾಜಾರೋಷವಾಗಿ ಏನದು ಅವ್ರಿಗೆ ಆರಾಮ್ ಶ್ರೀಮಂತಿಕೆ, ಏನು ಎಲ್ಲ ಸ್ತರದಲ್ಲಿ ಮೇಲೇನೇ ಇರ್ತಾರಲ್ಲ, ಏನೂ ಆಗಲಿದು ಎಲ್ಲ ಸುಳ್ಳ ಹೌದು, ಅದು ಮೇಲ್ನೋಟಕ್ಕೆ ಸುಳ್ಳು ಅಂತ ಅನ್ನಿಸ್ತದೆ. ಆದರೆ ನಮ್ಮ ಬೆನ್ನ ಹಿಂದೆ ನಮ್ಮ ಹೆಸರಿಗೆ ಯಾವಾಗಲೂ ಮುಕ್ಕಾಗಿರ್ತದೆ. ಅದು ನಮ್ಮ ಹೆಸರಿಗೆ ಯಾವಾಗಲೂ ಮುಕ್ಕಾಗಿತ್ತಂದ್ರೆ ಅದು ಮುಂದಿನ ಜನ್ಮಾಂತರವಾಗಿ ನಮ್ಮ ಮಕ್ಕಳಿಗೆ ಅದು ಕಾಡ್ತದೆ. ಮತ್ತೊಂದು ಕೊನೆಗೆ ಇತ್ತು, ಏನು ನಮ್ಮ ಪಡೆದಂಥ ಅನಾಚಾರದಿಂದ ಪಡೆದಂಥ ದುಡ್ಡು, ಮುಟ್ಟಿದ ದುಡ್ಡು ಯಾವತ್ತಲೂ ಅದು ಶಾಶ್ವತ ಅಲ್ಲ, ಒಂದು ದಿನ ಅದು ಹೋಗ್ತದೆ. ನಿನ್ನ ಹೆಸರು ಬಹು ದಿನಗಳ ಹಿಂದೆ ಹೋಗಿರ್ತದೆ. ನೀನು ಏನು ನಾನು ಗಳಿಸಿಟ್ಟು ನನ್ನ ಮಕ್ಕಳಿಗೆ ಅಂಥೇಳಿ ನೀನಾದ್ರೂ ತಿಳ್ಕೊಂಡಿದ್ರೆ ಅದು ಮುಂದೊಂದು ದಿನ ಹೋಗೋದು ಶತಸಿದ್ಧ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದಕ್ಕೆ ದೇವರಂತಾನು ಒಂದು ನಗೆ ನಕ್ಷತ್ರದೊಳಗೆ ಬರ್ತದೆ. ಅದು ನೀ ಇದ್ದಲ್ಲಿಯೇ ನಾನಿರುವೆ, ಇಷ್ಟು ದೂರ ಏಕೆ ಬಂದೆ ಭಕ್ತ ಅಂಥೇಳಿ ದೇವ್ರು ಕೇಳ್ತಾನೆ. ನಾವು ಎಲ್ಲೆಲ್ಲೋ ದೇವರ ಸಂಬಂಧ ಹುಡುಕಾಟ್ಲಾಕ ಎಲ್ಲೆಲ್ಲೆಲ್ಲೇ ಹೋಗ್ತೀವಿ, ಮಾಡಬಾರ್ದು ಸಾಲ ಮಾಡ್ತೀವಿ. ದೇವರನ್ನು ಬರ್ತದೆ, ಅದು ದೇವರನ್ನು ಹುಡುಕಿ ಸಾಲಗಾರನಾದೆ, ಬೀರು ಮಾರಿ ಕುಬೇರನಾದೆ ಅಂಥೇಳಿ ಒಂದು ಲೈನ್ ಒಂದ್ರೊಳಗೆ ಬರ್ತದೆ. ದೇವರಿಗಾಗಿ ಸಾಲ ಮಾಡ್ಯಾರ, ಆತ್ಮ ಪ್ರಾಮಾಣಿಕವಾಗಿ ಹೋಗ್ಬೋದ್ರಿ ಸಮಾಜ. ಇಲ್ಲದ ದೇವರನ್ನು ಕಾಣಲಿಕ್ಕೆ ಹೋಗಿ ಮನ್ಯಾಗ ತಂದೆ ತಾಯಿ ಒಳಗೆ ದೇವರು ಇರ್ತಾನೆ, ಗುರುವಿನಲ್ಲೇ ದೇವರು ಇರ್ತಾನೆ, ಮಾಡುವ ಕಾಯಕದಲ್ಲೇ ದೇವರು ಇರ್ತಾನೆ. ನಮ್ಮ ವಚನ ಸಾಹಿತ್ಯ ಕೊಟ್ಟು ಹೋಗ್ಯಾರ. ನಿಜ ಲಿಂಗಾಯತರಾಗಿ ವಚನ ಸಾಹಿತ್ಯ ಗ್ರಂಥವನ್ನು ಜಗಲಿ ಮೇಲೆ ಪೂಜೆ ಮಾಡ್ತಕ್ಕಂಥ ನಾವುಗಳು ದೇವರನ್ನು ಹುಡುಕಿ ಸಾಲಗಾರ ಆಗ್ತೇವೆ ಅಂತ ಇದಕ್ಕಿಂತ ವಿಪರ್ಯಾಸ ಏನದು ಈ ಸಮಾಜದಾಗ? ಮತ್ತು ಬೀರ್ ಮಾರಿ ಕುಬೇರ್ನ ಈ ಬದುಕಿಗೆ ಯಾವುದೇ ಅರ್ಥ ಇಲ್ಲ ಅಂತಕ್ಕಂಥದ್ದು. ಅದಕ್ಕೆ ನೀನು ಇದ್ದಲ್ಲಿಯೇ ನಾನಿರು ಇಷ್ಟು ದೂರ ಏಕೆ ಬಂದೆ ಅಂತಂದಾಗ ಅವ ಭಕ್ತ ಹೇಳ್ತಾನೆ, ನಿನ್ನ ಸಲುವಾಗಿ ಬಂದಿಲ್ಲಪ್ಪ, ಈ ಕಡೆ ನಾನು ಹಂಗೆ ಪ್ರವಾಸಕ್ಕೆ ಬಂದಿದ್ದೆ ಅಂಥೇಳಿ ಹೇಳ್ತಾನೆ. ಇದು ಭಕ್ತಿ ಆಗಬಾರ್ದು ಅಂಥೇಳಿ. ಭಕ್ತಿ ನಿನ್ನ ಅಂತರಾತ್ಮದಲ್ಲಿ ಇದ್ದುಕೊಂಡು ನಿಜ ಶುದ್ಧ ಕಾಯಕದೊಂದಿಗೆ ನೀನು ಮಾಡ್ತಕ್ಕಂಥ ಸೇವೆ, ಸಾಮಾಜಿಕ ಸೇವೆ ಯಾವತ್ತಲೂ ಪರಮಾತ್ಮನಿಗೆ ಅಂದ್ರೆ ಕೂಡಲ ಸಂಘ ಈಗ ಸಲ್ತದ ಅಂತಕ್ಕಂಥದ್ದು ನಾವು ಯಾವತ್ತೂ ಮರಿಬಾರ್ದು. ಈಗ ಹೆಂಗಾಗ್ಯದಪ್ಪ ಅಂದ್ರೆ ಸಮಾಜ ಎದಕ್ಕೆ ಗಮನ ಕೊಡ್ತಾರಂದ್ರೆ ಕಲುಷಿತ ವಾತಾವರಣ ಇರ್ಬೇಕು. ಒಟ್ಟು ನಮಗೆ ಯಾವುದಕ್ಕೆ ಲಕ್ಷ್ಯ ಕೊಡ್ತದಂದ್ರೆ ಒಳ್ಳೇದು ಹಿಂಗೆ ಬರ್ರಿಪ್ಪ, ಇಲ್ಲಿ ಮಠದಾಗ ಹಿಂಗೆ ನಡೆದದ, ಹಿಂಗೆ ಇದು ಅದ ಇದು. ಉದಾಹರಣೆಗೆ ಒಂದು ಒಳ್ಳೆ ಭಕ್ತಿಗೀತೆ ಹಾಕಿದ್ರೆ ಯಾರೂ ಹೇಳೋದಿಲ್ಲ, ಸುಮ್ಮನೆ ದಿನಾನೂ ಅದೇ ಶುಕ್ಲಾಂಬರದಂ ಇದು ಬಿಟ್ಟು ಏನೇನಿಲ್ಲ. ಅದಕ್ಕೆ ಒಂದು ಹಾಸ್ಯ ಬರ್ದೈತೆ. ಅದು ಊರು ಜನ ಕೇಳ್ತಾರೆ, ಒಂದು ತಲೆ ಕಟ್ಟಿಬಿಡ್ತಾವ ಅವಂಗೆ, ದಿನ ಮೈಕ್ ಹಚ್ಚೋಂಗೆ ತಲೆ ಕಟ್ಟಿ ಏನು ಮಾಡ್ತೀವಿ, ಊರು ಜನರನ್ನಾರ ಹೆಂಗೆ ಎಬ್ಬಿಸ್ಬೇಕಂಥೇಳಿ. ಹೆಂಗಾರ ಎಬ್ಬಿಸ್ಬೇಕು ಅವು ಗೊತ್ತಿತ್ತು. ಈಗ ಜನ ಹೆಂಗದಪ್ಪ ಅಂದ್ರೆ ಹೆಂಗದತ್ತು ಗೊತ್ತಿತ್ತು. ಒಂದು ಜಗಳ ಆಗಿತ್ತು ಒಂದು ಕಡೆ, ಅದನ್ನು ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದವ, ಇದು ಕಾಲ್ಪನಿಕ. ಇದು ರೆಕಾರ್ಡ್ ಮಾಡಿ ಇಟ್ಕೊಂಡು ಮೈಕ್ನಾಗ ಫಸ್ಟ್ಗೆ 5 ಗಂಟೆಗೆ ಅದನ್ನೇ ಹಾಕಿಬಿಟ್ಟು ಜಗಳ ಮಾಡೋದೇ ಶಿಸ್ನಾಗ. ಇಡೀ ಊರು ಜನನೇ ಗುಡಿ ಮುಂದೆ ಸೇರಿತತ್ತ, ಇಡೀ ಊರು ಜನನೇ. ಏನು ಜಗಳ ಅವ ಅನ್ನತ್ತ. ನಾನು 30 ವರ್ಷ ಈ ಭಕ್ತಿ ಸೇವೆಯನ್ನು ಮಾಡಿದ್ದೀನಿ, ಒಂದು ದಿನಾನು ಇಷ್ಟು ಜನ ಗುಡಿ ಮುಂದೆ ಸೇರಿಲ್ಲ. ಇಷ್ಟು ಜನ ಎದ್ದು ಯಾರ್ಯಾರ ಮುಂದೆ ಅಲ್ಲಿ ಆ ಕಡೆ ಆಡ್ತೀರಿ, ಈ ಕಡೆ ಆಡ್ತೀರಿ, ಅಲ್ಲಿಂದ ಓಡಿ ಬರ್ತೀರಿ, ಇಲ್ಲಿಂದ ಓಡಿ, ಇಷ್ಟು ಜನರನ್ನ ಯಾವತ್ತೂ ನೋಡಿಲ್ಲ. ಯಾಕೆ ಮಾಡಿದೆ ಅಂದ್ರೆ ಈಗ ಭಕ್ತಿ ಗೀತೆಯನ್ನು ಹಾಕುವಂಥ ಕಾಲ ಹೋಗ್ಯದಂತ ಹೇಳ್ತಂತ ಉತ್ತರ ಕೊಡ್ತಾನೆ ಅವ್ರಿಗೆ, ಊರು ಜನರಿಗೆ. ಭಕ್ತಿ ಗೀತೆ ಹಾಕಿ ನಿಮ್ಮನ್ನು ಎಬ್ಬಿಸುವಂಥ ಕಾಲ ಹೋಗ್ಯದ. ನೀವು ಯಾವಾಗಲೂ ವಿಕೃತಿ ಮನಸ್ಸುಗಳು ಮನಸ್ಸಿನಲ್ಲಿ ಮೂಡ್ಯಾವು, ಅದರಿಂದ ನನ್ನ ದೃಷ್ಟಿಕೋನವು ಚೇಂಜ್ ಆಗ್ಯದ ಅಂಥೇಳಿ. ಇಂಥ ಭಾಗ್ಯ ಈ ನಮ್ಮ ಸಮಾಜಕ್ಕೆ ಬಂದದ. ಹಾಗಾದರೆ ಜಂಗಮರಾಧನೆ, ಜಂಗಮ ಸೇವೆ ಮಾಡ್ತಕ್ಕಂಥದ್ದು ಯಾವ ನಿಟ್ಟಿನಲ್ಲಿ ನಮ್ಮೆಲ್ಲರ ಸೇವೆ ಸಾಗಬೇಕಂಥೇಳಿ ನಾವು ವಿಚಾರ ಮಾಡಬೇಕೀಗ. ಅದನ್ನು ಎಟ್ಲೀಸ್ಟ್ ಈ ಸಮಾಜದಲ್ಲಿ ಕಡೆ ಒಂದು 2% ಜನ ಆದರೂ ವಚನ ಸಾಹಿತ್ಯವನ್ನು ಮರೆತ್ರ ಇದು ಮುಂದೆ ಈ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯನೇ ಇಲ್ಲಿದು. ಮಾನ್ಯ ಪ್ರವಚನ ಬಿಡ್ತು, ಹೊರಗೆ ಬಂದ್ರೆ ಸಿಕ್ಕಾಪಟ್ಟೆ ಗದ್ದಲು, ಹೊರಗೆ ಒಳಗೆ ಒಂಥರ ಗದ್ದಲು ನಡೆದದು ಬಿಡು, ಈಗ ನಡೀಲಿ ಅನುಭವಕ್ಕೆ ಬರ್ತಾರೆ. ಅದು ಅನ್ನಬಾರ್ದು, ಅದನ್ನು ಯಾವ ರೀತಿ ಇದಕ್ಕೆ ಕೇಳಲಿಕ್ಕೆ ಬರ್ತಾರೆ ಅಂಥೇಳಿ. ಬರಲಿ
ಯಾವುದೋ ಒಂದು ನೆಪದಲ್ಲಿ ಒಳಗೆ ಮಕ್ಕಳಾದರೂ ಬರಾಕತ್ತೇವ, ಆ ಮಕ್ಕಳಿಗೆ ವಚನ ಸಾಹಿತ್ಯದ ಕಿವಿಗಾರ ಬೀಳಾಕತ್ತೇವ ಅಂಥೇಳಿ ಒಂದು ತೃಪ್ತಿ ಅದ. ಹೊರಗೆ ಬಂದು ನೋಡಿದ್ರೆ ಒಂದು ಫಿಲ್ಮ್ ಅವತ್ತೇ ಬಿಡುಗಡೆ ಆಗ್ಲಾಕತ್ತೆ, ಸಿಕ್ಕಾಪಟ್ಟೆ ಜನ, ಸಿಕ್ಕಾಪಟ್ಟೆ. ನಾವು ನೋಡಿಲ್ಲ ಆ ಫಿಲ್ಮ್. ಆಮೇಲೆ ಈಗ ನಾವು ಕೇಳ್ತಾ ಇದ್ದೇವೆ, ಕೆಲವೊಬ್ರು ಹೇಳ್ತಾರೆ ಕನ್ನಡದ ಅಸ್ಮಿತೆಯನ್ನು ವಿಶ್ವ ಮಟ್ಟದಲ್ಲಿ ಪಸರಿಸಿದ ಕನ್ನಡ ಚಿತ್ರ ಅಂಥೇಳಿ. ಆದ್ರೆ ಅದಲ್ಲಿ ಇರೋದು ಬಟ್ಟೆ ಬೀಸ್ತಕ್ಕಂಥ ಕೆಲವೊಂದು ದೃಶ್ಯಗಳದಾವ ಅಂಥೇಳಿ. ಈ ರೀತಿ ಮಾಡಿ ಕನ್ನಡತನವನ್ನು ಮ್ಯಾಲೆ ತರಬೇಡ್ರಿ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವು ಸಮಾಜ ಸೇವೆಗೆ ಹೊರಟವ್ರು, ನಾವು ಜಂಗಮ ಪೂಜೆ ಮಾಡ್ತಕ್ಕಂಥವ್ರು, ನಾವು ಇದನ್ನು ನಾವು ಮನಬಿಚ್ಚಿ ವೇದಿಕೆಯಿಂದ ಹೇಳಲೇಬೇಕಾಗ್ತದೆ. ಯುವ ಜನರು ಯಾರೂ ಇಲ್ಲ ಅಲ್ಲಿ, ದೊಡ್ಡವ್ರು ಯಾರೂ ಇಲ್ಲ ಅಲ್ಲಿ. ಒಂದು ದಿನಾನೂ ಆ ಯುವಕರನ್ನ ಅಲ್ಲಿ ಅದ್ರೊಳಗೆ ನೋಡಿಲ್ಲ. ಒಬ್ಬರ ಮೇಲೆ ಒಬ್ಬರು ಬಿದ್ದು 200 ರೂಪಾಯಿ ಕೊಟ್ಟು ಟಿಕೆಟನ್ನು ಹರಿಸ್ತಾರಂದ್ರೆ ಮತ್ತು ಯಾಕಡೆ ಹೊಂಟದ. ಬಹುಶಃ ಅವರವರ ಆ ಮಕ್ಕಳ ಪಾಲಕರೇ ನಾವೀಗ ಆಗಿರಬಹುದು. ಪೂಜೆ ಮಾಡ್ತಕ್ಕಂಥ ಇಷ್ಟಲಿಂಗ ಪೂಜೆ ಮಾಡ್ತಕ್ಕಂಥ ನಮ್ಮ ಮಹಾಗುರುಗಳು ಎಷ್ಟೊಂದು ಶ್ರಮ ಪಡ್ತಾರೆ. ಅವ್ರ ಬಗ್ಗೆ ನನಗೆ ಭಾಳ ಗೌರವ ಮೂಡ್ತಾ ಇದೆ ಸಮಾಜದಲ್ಲಿ. ಅದಕ್ಕಿದು ನಿಲ್ಲಬೇಕಂತಕ್ಕದ್ದು. ಅದಕ್ಕೆ ಮುಂದೆ ಮುಗಿಸ್ಬಿಡ್ತೀನಿ, ನಮ್ಮ ಭಾಳ ಇದು ಇಲ್ಲ. ನನ್ನ ಕಿರು ವಚನವನ್ನು ಹೇಳಿ ನಾನು ಮಾತು ಮುಗಿಸ್ಬಿಡ್ತೀನಿ. ನಮ್ಮ ಬಂದಾರೆ ನೂಲಿ ಚಂದಯ್ಯ ಪೂರ್ವಿಕರು ಅವ್ರನ್ನೇನು ಆರಾಧನೆ ಮಾಡ್ತಕ್ಕಂಥ ಜನರು ಬಂದಾರ. ಮುಂದಿನ ಕಾರ್ಯಕ್ರಮವನ್ನು ಅಪ್ಪಾರು ಹೇಳ್ತಾರೆ, ಸೂಚನೆ ಕೊಡ್ತಾರೆ. ಸಾವಿಗೆ ಅಂಜದವರು ಹಾವಿಗೆ ಅಂಜಿದರಂತೆ, ಸಾವಿಗೆ ಅಂಜದವರು ಹಾವಿಗೆ ಅಂಜಿದರಂತೆ, ದೇವರಿಗೆ ಅಂಜದವರು ಗಾಳಿ ಧೂಳಿಗೆ ಅಂಜಿದರಂತೆ, ದೇವರಿಗೆ ಅಂಜದವರು ಗಾಳಿ ಧೂಳಿಗೆ ಅಂಜಿದರಂತೆ, ಸಾಲಕ್ಕೆ ಅಂಜದವರು ಕೆಲಸಕ್ಕೆ ಅಂಜಿದರಂತೆ, ಸಾಲಕ್ಕೆ ಅಂಜದವರು ಕೆಲಸಕ್ಕೆ ಅಂಜಿದರಂತೆ, ಇಂತಿಪ್ಪ ಅಂಜು ಬುರುಕರ ಮಧ್ಯೆ ನಾನೊಬ್ಬ ತಿರುಕನಾಗಿದ್ದು, ಇಂತಿಪ್ಪ ಅಂಜು ಬುರುಕರ ಮಧ್ಯೆ ನಾನೊಬ್ಬ ತಿರುಕನಾಗಿದ್ದು, ವಚನ ಸಾಹಿತ್ಯ ಮರೆತ ಮೇದನ ಕಾಣ ನಾಗವಾಡ ಸಿದ್ದರಾಮೇಶ್ವರ. ವಚನ ಸಾಹಿತ್ಯವನ್ನು ಮರೆತ ಮೇಲೇನೆ ನಾ ತಿರುಕಾಗೀನಿ, ನಿಜವಾಗ್ಲೂ ಇದು. ಇಂಥ ವಚನ ಸಾಹಿತ್ಯ ಭಾಳ ಸರಳ ಸಾಹಿತ್ಯವನ್ನು ಇವರೆಲ್ಲರೂ ಇಂಥವ್ರು ಅಂಜವ್ರ ಮಧ್ಯೆ ಏನು ಹುಟ್ಟಿದ್ದೀನಲ್ಲ ನಾನು, ಅದಕ್ಕೆ ನಾ ತಿರುಕಾಗೀನಿ. ಜರ ಕಡ್ತ ನನಗೆ ನಿಮ್ಮ ಏನು ಅದಿರ ನೀವೆಲ್ಲ ಇಂಥ ಶಿವಶರಣ ಸಂಗತಿ ನನಗೆ ಏನಾರ ಆಗಿತ್ತು, ವಚನ ಸಾಹಿತ್ಯ ಓದಬೇಕು ಅಂತಕ್ಕಂಥದ್ದನ್ನು ಅಪ್ಪಾಜಿಯವ್ರ ಮಾತು ನಮ್ಮ ಹೃದಯಕ್ಕೆ ಇಳಿದಿತ್ತು. ವಚನ ಸಾಹಿತ್ಯದ ಒಂದೊಂದು ಅಕ್ಷರಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೆ. ಆದ್ರೆ ನಾ ಯಾವತ್ತೋ ಕಾಯಕವಂತ ಆಗುತ್ತಿದ್ದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಅದಕ್ಕೆ ಒಬ್ಬ ಮಾಸ್ತರ ಶಾಲೆ ಒಳಗೆ ಹೇಳ್ತಾರೆ, ಒಂದು ಮಗುವಿಗೆ ಹೆಂಗೆ ಶಿಕ್ಷಣ ವ್ಯವಸ್ಥೆ ಹೆಂಗೆ ನಡೆದದ ಅಂಥೇಳಿ ಮುಗಿಸ್ಬಿಡ್ತೀನಿ ನಾನು. ಒಂದು 5 ಶಬ್ದ ಬರ್ಕೊಂಬ ಅಂಥೇಳಿ ತನ್ನ ಮಕ್ಕಳಿಗೆ ಹೇಳ್ತಾರೆ ಒಬ್ಬರು ಮಾಸ್ತರ್ ಗುರುಗಳು. 5 ಶಬ್ದ ಬರ್ಕೊಂಬ ಅಂಥೇಳಿ. ನೀವೆಲ್ಲರೂ ಶಬ್ದ ನೀವೆಲ್ಲ ಇದು ಶಿಕ್ಷಣ ವ್ಯವಸ್ಥೆಯಲ್ಲಿ ನೋಡ್ತಿರ್ತೀರಿ. ಆ ಹುಡುಗ ಏನು ಬರೋದಿತ್ತು ಅಂದ್ರೆ ಇದು ಕಾಲ್ಪನಿಕನೇ, ಇದು ಆದ್ರೆ ಸತ್ಯ ನಡೆದ, ನಮಗೆ ಗೊತ್ತಾಗಲ್ಲ ಅಷ್ಟೇ. ಅದು ಅವ 5 ಶಬ್ದ ಬರೆದಿದ್ದ. ಏನು ಬರೆದಿದ್ದ? ದ್ವೇಷ, ಅಸೂಯೆ, ಸೇಡು, ಕೊಲೆ, ಸುಲಿಗೆ ಅಂತ ಬರೆದಿದ್ದವ ಹುಡುಗ. ದ್ವೇಷ, ಅಸೂಯೆ, ಕೊಲೆ, ಸುಲಿಗೆ, ಸೇಡು. ಗುರುವಿಗೆ ಭಾಳ ಆಶ್ಚರ್ಯ ಆಗ್ತದೆ. ಯಾಕೆ ಒಂದಿನ ಬೇರೆ ಶಬ್ದಗಳೇ ಸಿಗಲಿಲ್ಲ ನಿನಗಂತನವ, ಬೇರೆ ಶಬ್ದಗಳೇ ಸಿಗಲಿಲ್ಲ. ಅದಕ್ಕೆ ಹುಡುಗ ಸಹಜವಾಗಿ ಹೇಳ್ತಾನವ, ಅವನು ಏನೂ ತಪ್ಪಿಲ್ಲ. ಅವನು ನಮ್ಮ ಮನೆ ಒಳಗೆ ನನಗೆ ಕಿವಿಗೆ ಇವೇ ಬೀಳ್ತಾವ್ರಿ ಸರ್ ಅಂತನವ. ನಮ್ಮ ಮನೆ ಒಳಗೆ ನನ್ನ ಕಿವಿಗೆ ಇವು ಬಿಟ್ರೆ ಬೇರೆ ಯಾವ ಶಬ್ದನೇ ಇಲ್ಲ, ಇವು ಸಹಜವಾಗಿ ನನಗೆ ಮನನಾಗ್ಯಾವು. ಅದಕ್ಕೆ ದ್ವೇಷ, ಅಸೂಯೆ, ಸೇಡು, ಸಿಟ್ಟು, ವೈಷಮ್ಯ ಬರ್ದೇನು ರೀ. ಈ ನಿಟ್ಟಿನಲ್ಲಿ ಸಮಾಜ ಸಾಗಬಾರ್ದು. ಬಸವಣ್ಣನವರು ಈಗ ಭವಕ್ಕೆ ಬಂದಿದ್ದು, ಈ ಜನ್ಮ ಹುಟ್ಟಿ ಬಂದಿದ್ದು ಭಾಳ ಶ್ರೇಷ್ಠ ಅಂಥೇಳಿ ಅವ್ರು ಹೇಳಿ ಹೋಗಿದ್ದಾರೆ. ಜಂಗಮನಾದನ್ನು ಶ್ರೇಷ್ಠ ಅಂತ ಹೇಳಿದ್ದಾರೆ. ಈ ಮಾನವ ಜನ್ಮಕ್ಕೆ ಬಂದ ಮೇಲೆ ನಾವೆಲ್ಲ ಇದನ್ನು ಸದ್ಬಳಕೆ ಮಾಡಿಕೊಳ್ಬೇಕಾಗ್ಯದ. ಅಂದಾಗ ಮಾತ್ರ ಬಸವಣ್ಣನವರಿಗೆ, ನಮ್ಮ ಪೂಜ್ಯರ ಒಂದು ಶ್ರಮಕ್ಕೆ, ಮಹಾಗುರುಗಳ ತಮ್ಮೆಲ್ಲರ ಶ್ರಮಕ್ಕೆ, ಏನಿದು ಲಿಂಗಾಯತ ಮಹಾಸಭಾದ ಕಾರ್ಯಕ್ಕೆ ನೋಡಿ ಬಸವಣ್ಣ ಪ್ರತಿಯೊಂದು ವಚನಕಾರರ ಅದು ನೆಪ ಅಂತ ಅಂದ್ಕೊಳ್ಳೋದು ಬೇಡ ನಾವು, ವಾಸ್ತವ ಅದು ಆಗಬೇಕಾಗ್ಯದ. ಈಗ ಆ ನಿಟ್ಟಿನಲ್ಲಿ ಇಷ್ಟೊಂದು ದಿನಗಳ ಮೇಲೆ ಇಷ್ಟು ಕಾರ್ಯಪ್ರವ ತೆಗೆದು ಭಾಳ ನನಗಂತೂ ಭಾಳ ಖುಷಿಯಾಗ್ಯದ. ಇದು ಪ್ರತಿಯೊಂದು ಹಳ್ಳಿಗೂ ಹೋಗಬೇಕಿದು. ಆಯಾ ಸಮುದಾಯದ ಏನು ಜಯಂತಿಗಳು ಬಂದಾಗ ಈ ರೀತಿ ಅವರ ವಚನಗಳನ್ನು ಸ್ಮರಿಸುವುದಿದೆಯಲ್ಲ, ಇದು ನಿತ್ಯ ನಡೀಲಿ ಅಂತಕ್ಕಂಥ ಒಂದು ಭಾವನೆಯೊಂದಿಗೆ ನನ್ನ ನುಡಿಗಳನ್ನು ಬಸವಣ್ಣನವರ ಜೀವಚೇತನಕ್ಕೆ ಸಲ್ಲಿಸಿ
ಪೂಜ್ಯರ ಪಾದಾರ ಕಣೆ ಮೆಡೆದು ನನ್ನ ಮಾತುಗಳನ್ನು ಮುಗಿಸ್ತಾನೆ. ಜೈ ಬಸವೇಶ್ವರ.